ವಿಜಯಲಕ್ಷ್ಮಿ ಮೇಡಮ್ಮೇ ನಿಮಗೆ ಗೊತ್ತು ಅನ್ಸುತ್ತೆ. ಅವರೇ ಒಂದು ಸ್ಟೇಟ್ಮೆಂಟ್‌ನ ಪಾಸ್ ಮಾಡ್ತಾರೆ. ಅಂದ್ರೆ ಮಾನಸಿಕ ಅಸ್ವಸ್ಥತೆ ಇಲ್ಲದೆ ಇರೋರು ಈ ಥರ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ. ಯಾಕೆ ನಾನು ಮಾನಸಿಕ ಸರಿ ಇಲ್ಲದೆ ಇರೋಳ ಥರ ಕಾಣ್ತೀನಾ ನಿಮಗೆ? ಬಿಗ್ ಬಾಸ್ ಮನೆಗೆ ಹೋಗ್ತೀರಾ ಅಂತ ಕೇಳಿದಾಗ ಈ ಥರ ಒಂದಷ್ಟು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಏನು ಹೇಳ್ತೀರಾ ಇದು? ಅವ್ರ ಸ್ಟೇಟ್ಮೆಂಟ್ ನೋಡಿದಾಗ ಹಂಗಾದ್ರೆ ನಾವೆಲ್ಲರೂ ಹುಚ್ಚರ ಹಾಗಾದ್ರೆ ನೋಡಿ ಅದೇ ಒಳಗಡೆ ಹೋಗಿ ಬಂದಿದೀವಲ್ಲ 12 ಸೀಸನ್ ಅಲ್ಲಿ. ಈಗ ಒಂದ್ ಸೀಸನ್ ಅಲ್ಲಿ 20 ಜನ ಕಂಟೆಸ್ಟೆಂಟ್ಸ್ ಅಂದ್ರು. ಹೌದು ಹೌದು. ಓಕೆ, 106 ಜನ ಕಂಟೆಸ್ಟೆಂಟ್ಸ್. ಹಾಗಾದ್ರೆ ನಾವೆಲ್ಲರೂ ಹುಚ್ಚರ? ಓಕೆ, ನಿಮ್ಗೆ ಇಷ್ಟ ಇಲ್ವಾ? ಬೇಡ, ಇದು ನಂದಲ್ಲ, ಈ ಪ್ಲ್ಯಾಟ್ಫಾರ್ಮ್ ನನಗಲ್ಲ, ನನಗೆ ಇದು ಇಷ್ಟ ಇಲ್ಲ, ರಿಜೆಕ್ಟ್ ಮಾಡಿ. ಅದನ್ನು ಎಲ್ಲರೂ ಹುಚ್ಚರು ಅಂತಂದರೆ ಆ ಶೋಗೆ ಅದು ಒಂದು ವ್ಯಾಲ್ಯೂ ಇರುತ್ತೆ. ಎಷ್ಟೋ ಜನಕ್ಕೆ ಬಿಗ್ ಬಾಸಿಂದ ಹೋಗಿ ಬಂದಮೇಲೆ ಓಕೆ, ಎಷ್ಟು ಜನಕ್ಕೆ ಒಳ್ಳೇದಾಗಿದೆಯೋ ಗೊತ್ತಿಲ್ಲ, ಕೆಟ್ಟದಾಗಿದೆ ಅಂತ ನಾನೇನು ಕೇಳಿಲ್ಲ. ಎಷ್ಟೋ ಜನ ಬಿಗ್ ಬಾಸಿಂದ ಬಂದಮೇಲೆ ಅವ್ರಿಗೆ ರೀಚ್ ಸಿಕ್ಕಿದೆ, ಕೆಲವ್ರಿಗೆಲ್ಲ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಬಿಗ್ ಬಾಸಿಂದ. ಮತ್ತು ಆ ಒಂದು ರೀಚಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಇರೋ ಆ್ಯಕ್ಟಿವಿಂದ ಅವರಿಗೆ ಒಂದಷ್ಟು ಇನ್ಕಮ್ ವೈಸ್ ಹೆಚ್ಚಾಗಿರುತ್ತೆ, ಪಾಪ್ಯುಲಾರಿಟಿ ಚೆನ್ನಾಗಾಗಿರುತ್ತೆ, ಒಂದಷ್ಟು ಅವಕಾಶಗಳು ಅರ್ಸಿ ಬರುತ್ತೆ. ಸೊ ಅದು ಬಂದ ಮೇಲೂ ಇವರೆಲ್ಲ ಇದು ಮಾಡ್ತಾ ಇದ್ದಾರೆ ಅಂದರೆ ಇವರೆಲ್ಲ ಹುಚ್ಚರ ಹಾಗಾದರೆ? ಹುಚ್ಚರಾಗಿದ್ದರೆ ಬಂದು ಕೆಲಸಗಳನ್ನ ಅವ್ರು ಕೊಡ್ತಾರ? ನನಗೇನು ಗೊತ್ತಾ, ಅದು ಅವ್ರ ಪರ್ಸ್ನಲ್ ಒಪಿನಿಯನ್ನೇ ಇರ್ಬೋದು. ಹಾಗಂತ ಒಂದು ದೊಡ್ಡ ಶೋಗೆ ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಿರುವಂಥ ಶೋಗೆ ಒಂದಷ್ಟು ಶೋನ ತುಂಬ ಹುಚ್ಚರು ಥರ ಜನ ನೋಡ್ತಾರಲ್ಲ, ಅವರೆಲ್ಲ ಹುಚ್ಚರ ಹಾಗಾದರೆ?